ಓಂ ನಮಃ ಶಿವಾಯ್. ಜಗತ್ತಿನ ಅತ್ಯಂತ ರಹಸ್ಯಮಯ ಪುಸ್ತಕಗಳಲ್ಲಿ ಒಂದಾಗಿರ್ತಕ್ಕಂತಹ ಅತ್ಯಂತ ರಹಸ್ಯಮಯ ಜ್ಞಾನವನ್ನು ಹೊಂದಿದೆ ಎನ್ನಲಾಗಿರತಕ್ಕಂತಹ ಗ್ರಂಥಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಗ್ರಂಥದ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ. ಈ ಗ್ರಂಥದ ಹೆಸರೇ ಲಾಲ್ ಕಿತಾಬ್. ಈ ಲಾಲ್ ಕಿತಾಬ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕಲ್ಲಿ ಹೋಗ್ಬಿಟ್ಟು ಈ ಗ್ರಂಥದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬೋದು. ಈ ಲಾಲ್ ಕಿತಾಬಲ್ಲಿ ಅಂಥ ರಹಸ್ಯವಾಗಿರ್ತಕ್ಕಂಥ ಗೂಢವಾಗಿರ್ತಕ್ಕಂಥ ಜ್ಞಾನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದಾಯಿತು ಅಂತೇಳಿದ್ರೆ, ಹಿಂದೆ ನಮ್ಮ ಋಷಿಮುನಿಗಳು ಈ ಕಾಲದ ವಿಷಯದ ಬಗ್ಗೆ, ಅಂದರೆ ಟೈಮ್ ಅಂತ ಏನು ಕರಿತೀವಿ ನಾವು, ಸಮಯ ಅಂತ ಕರಿತೀವಿ, ಈ ಸಮಯದ ಗುಪ್ತವಾಗಿರ್ತಕ್ಕಂಥ ಜ್ಞಾನವನ್ನು ಯಾರೆಲ್ಲ ಪಡಿಬೇಕು ಅಂತ ಬಯಸ್ತಾರೆ ಅಂಥವರಿಗೋಸ್ಕರ ಆ ಜ್ಞಾನವನ್ನು ಗ್ರಂಥಗಳಲ್ಲಿ ರಚನೆ ಮಾಡಿಬಿಟ್ಟು ಅದರಲ್ಲಿ ಅಡಕವಾಗಿ ಇಟ್ಟಿದ್ದರು. ಅಂಥ ಒಂದು ಈ ಕಾಲದ ರಹಸ್ಯವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂತಹ ಗ್ರಂಥ ಇದು ಲಾಲ್ ಕಿತಾಬ್. ಯಾರೆಲ್ಲ ಈ ಕಾಲಜ್ಞಾನದ ಅಧ್ಯಯನದಲ್ಲಿ ತೊಡಗಿರ್ತಾರೋ ಅಂಥವರು ಅಧ್ಯಯನ ಮಾಡುವ ಅನೇಕ ಗ್ರಂಥಗಳಲ್ಲಿ ಈ ಲಾಲ್ ಕಿತಾಬ್ ಸಹ ಒಂದು. ಈ ಗ್ರಂಥದಲ್ಲಿ ಏನಿದೆ ಅಂತೇಳಿದರೆ, ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಕಾಲ, ಅದರ ಸಮಯ ಹೇಗೆಲ್ಲ ಪ್ರಭಾವವನ್ನು ಬೀರುತ್ತೆ, ಈ ಕಾಲದ ಅಧ್ಯಯನ ಮಾಡಿಬಿಟ್ಟು ಒಬ್ಬ ವ್ಯಕ್ತಿಯ ಭವಿಷ್ಯದಲ್ಲಿ ಏನೆಲ್ಲ ಘಟನೆಗಳು ನಡೀತವೆ, ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು ನಡೀತವೆ, ಅದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಲಾಲ್ ಕಿತಾಬ್ ನಮಗೆ ಯಾರೆಲ್ಲ ಅಧ್ಯಯನ ಮಾಡ್ತಾರೋ ಅಂಥವ್ರಿಗೆ ಒಬ್ಬ ವ್ಯಕ್ತಿಯ ಜೀವನದ ಭವಿಷ್ಯದಲ್ಲಿ ನಡಿಬೇಕಾಗಿರ್ತಕ್ಕಂಥ ಅನೇಕ ರಹಸ್ಯವಾಗಿರ್ತಕ್ಕಂತಹ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಹಾಗಾಗಿ ಈ ಲಾಲ್ ಕಿತಾಬನ್ನು ಯಾರೆಲ್ಲ ಕಾಲಜ್ಞಾನವನ್ನು ಅಧ್ಯಯನ ಮಾಡ್ತಿರ್ತಾರೋ ಅಂಥವರು ಈ ಲಾಲ್ ಕಿತಾಬವನ್ನು ಅಧ್ಯಯನ ಮಾಡ್ತಾರೆ. ಈ ಲಾಲ್ ಕಿತಾಬಲ್ಲಿ ಒಬ್ಬ ವ್ಯಕ್ತಿಯ ಜೀವನದ ಅನೇಕ ರಹಸ್ಯಗಳನ್ನು, ಯಾವುದೇ ಒಬ್ಬ ವ್ಯಕ್ತಿಯ ಭವಿಷ್ಯದಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳು ಈ ಲಾಲ್ ಕಿತಾಬ್ ಅಧ್ಯಯನ ಮಾಡೋವಂಥವರು ಗ್ರಹಿಸ್ತಾರೆ. ಬಿಕಾಸ್ ಅದರಲ್ಲಿ ಈ ಲಾಲ್ ಕಿತಾಬಲ್ಲಿ ಆ ಒಂದು ಜ್ಞಾನ ಅಡಕ ಆಗಿದೆ. ಅಂಥ ವಿಷಯಗಳಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತಕ್ಕಂಥ ಪ್ರಮುಖವಾದ ಅಥವಾ ನಡೆದೇ ನಡೆಯುತ್ತೆ ಅನ್ನೋ ಒಂದು ಘಟನೆಯ ಬಗ್ಗೆ ಮಾತಾಡೋದಾದರೆ, ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂತೇಳಿದರೆ ಆ ವ್ಯಕ್ತಿಯ ಮರಣವೂ ಸಹ ನಿಶ್ಚಯ ಆಗಿರುತ್ತೆ. ಅಂದರೆ ಹುಟ್ಟಿದ ದಿನವೇ ಆ ವ್ಯಕ್ತಿಯ ಮರಣವೂ ಸಹ ನಿಶ್ಚಯ ಆಗಿರುತ್ತೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದಲ್ಲ ಒಂದು ದಿವಸ ಮರಣವನ್ನು ಹೊಂದಲೇಬೇಕಾಗುತ್ತೆ. ಹುಟ್ಟು ಸಾವು ಇದು ನಿಶ್ಚಿತವಾಗಿರ್ತಕ್ಕಂಥದ್ದು. ಈ ಸಾವಿನ ರಹಸ್ಯವನ್ನು ಈ ಲಾಲ್ ಕಿತಾಬ್ ಅಧ್ಯಯನ ಮಾಡೋವಂಥವರು ಈ ಸಾವಿನ ರಹಸ್ಯವನ್ನು ಈ ಲಾಲ್ ಕಿತಾಬಲ್ಲಿ ಪಡಿತಾರೆ. ಈ ಸಾವು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ಸದಾ ಜೊತೆಯಾಗಿರುತ್ತೆ. ಯಾವಾಗ ಅದರ ಸಮಯ ಬರುತ್ತೋ, ಆ ಟೈಮ್ ಬಂದಾಗ ಅದನ್ನು ಆ ಸಾವು ತನ್ನ ಪ್ರಕಟವನ್ನು, ತನ್ನ ಇರುವಿಕೆಯನ್ನು ಪ್ರಕಟ ಮಾಡುತ್ತೆ. ಅದನ್ನೇ ನಾವು ಜನಸಾಮಾನ್ಯ ಭಾಷೆಯಲ್ಲಿ ಸಾವು ಅಂತೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಎಲ್ಲಿವರೆಗೂ ಜೀವಂತವಾಗಿರ್ತಾನೆ ಅಥವಾ ಜೀವನ ಮಾಡ್ತಾನೆ, ಅವನ ಎಷ್ಟನೇ ವಯಸ್ಸಿನಲ್ಲಿ ಅವನಿಗೆ ಮರಣ ಪ್ರಾಪ್ತಿಯಾಗುತ್ತೆ, ಅದು ಯಾವ ರೂಪದಲ್ಲಿ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಮತ್ತು ಆ ಬರುವ ದಿನ ಯಾವುದು, ಇದರ ಮುನ್ಸೂಚನೆಯನ್ನು ಸ್ಪಷ್ಟವಾಗಿ ಈ ಲಾಲ್ ಕಿತಾಬ್ ನೀಡುತ್ತೆ. ಇಲ್ಲಿ ತೋರಿಸಲಾಗಿರ್ತಕ್ಕಂತಹ ಈ ಲಾಲ್ ಕಿತಾಬ್ದ ಒಂದು ಅಧ್ಯಾಯ ಉಮ್ರ್ ಇನ್ಸಾನಿ ಅಂತೇಳಿದರೆ, ಒಬ್ಬ ವ್ಯಕ್ತಿಯ ಆಯುಷ್ಯವನ್ನು ಅಧ್ಯಯನ ಮಾಡೋದಕ್ಕೆ ಹೇಗೆಲ್ಲ ಅಧ್ಯಯನ ಮಾಡಬೇಕು, ಅದರ ಗೂಢ ರಹಸ್ಯ ಅಥವಾ ಗೂಢ ಜ್ಞಾನ ಈ ಒಂದು ವಿಭಾಗದಲ್ಲಿ ಇದೆ. ಒಬ್ಬ ವ್ಯಕ್ತಿ ಯಾವಾಗ, ಹೇಗೆ, ಎಲ್ಲಿ, ಯಾವ ದಿನ ಅವನಿಗೆ ಮೃತ್ಯು ಬರುತ್ತೆ ಅಂತೇಳಿ ಮೊದಲೇ ಈ ಒಂದು ತಿಳಿಯೋದಕ್ಕೆ
ಏನೆಲ್ಲ ಜ್ಞಾನವ ಬೇಕೋ ಆ ಜ್ಞಾನವನ್ನು ಈ ಒಂದು ವಿಭಾಗ ನೀಡುತ್ತೆ. ಇದರಲ್ಲಿ ನೀವು ನೋಡ್ಬೋದು, ಯಾರೆಲ್ಲ ಈ ಕಾಲಜ್ಞಾನವನ್ನು ಅಧ್ಯಯನ ಮಾಡ್ತಾರೋ ಅಂಥವರು ಯಾವುದೇ ವ್ಯಕ್ತಿಯ ಆಯುಷ್ಯವನ್ನು, ಅವನ ಮರಣದ ದಿನವನ್ನು, ಅದು ಹೇಗೆ ಬರುತ್ತೆ, ಹೇಗೆ ಅದನ್ನ ಸ್ಪಷ್ಟವಾಗಿ ನೋಡ್ತಕ್ಕಂಥ ಶಕ್ತಿ ಅಥವಾ ಜ್ಞಾನವನ್ನು ಈ ಕಾಲಜ್ಞಾನದ ಅಧ್ಯಯನದಿಂದ ಪಡೆದಿರ್ತಾರೆ. ಅಂಥವರು ಯಾವುದೇ ಕಾರಣಕ್ಕೂ ಸಹ ಈ ವಿಷಯವನ್ನು ಯಾರದೇ ಹತ್ತಿರ ಅಥವಾ ಯಾರಿಗೇ ಆಗಲಿ ಆ ವಿಷಯವನ್ನು ಓಪನ್ನಾಗಿ ಹೇಳಬಾರ್ದು. ಹೇಳೋದ್ರಿಂದ ವರ್ಷಗಳ ಕಾಲ ಏನು ಈ ಜ್ಞಾನವನ್ನು ಗಳಿಸೋದಕ್ಕೆ ಕಷ್ಟಪಟ್ಟು ಗಳಿಸಿರ್ತಾನೋ ಈ ಕಾಲಜ್ಞಾನವನ್ನು, ಆ ಕಾಲಜ್ಞಾನವೇ ಆ ವ್ಯಕ್ತಿಗೆ ಮುಳುವಾಗಿ ಆ ವ್ಯಕ್ತಿಯ ಅಧಪತನಕ್ಕೆ ಅಥವಾ ವಿನಾಶಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ಇನ್ಸ್ಟ್ರಕ್ಷನ್ನು ಸಹ ಇವರು ಮುಂಚೆನೇ ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಈ ಕಾಲಜ್ಞಾನವನ್ನು ಅಧ್ಯಯನ ಮಾಡ್ತಾರೆ, ಈ ಕಾಲಜ್ಞಾನವನ್ನು ರಹಸ್ಯ ಜ್ಞಾನವನ್ನು ಹೊಂದಿರ್ತಾರೆ, ಅವರು ಯಾವುದೇ ಕಾರಣಕ್ಕೂ ಮತ್ತೊಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಆಯುಷ್ಯ, ಅವನಿಗೆ ಮರಣ ಹೇಗೆ ಬರುತ್ತೆ ಅದರ ವಿವರಣೆಯನ್ನು ಮೊದಲೇ ಯಾವತ್ತೂ ಸಹ ತಿಳಿಸೋದಿಲ್ಲ. ಅದನ್ನು ತಿಳಿಸಲೂಬಾರ್ದು ಅನ್ನೋದು ಈ ಕಾಲಜ್ಞಾನದ ಒಂದು ಸೂಚನೆ. ಸೊ ಇದನ್ನು ತಿಳ್ಕೊಳ್ಳೋದ್ರಿಂದ ಲಾಭ ಏನಾಗುತ್ತೆ, ಯಾರೆಲ್ಲ ಈ ಕಾಲಜ್ಞಾನವನ್ನು ಅಧ್ಯಯನ ಮಾಡದಿರ್ತಾರೋ ಅಂಥವ್ರಿಗೆ ಇದರ ಲಾಭ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಈ ಒಂದು ಸಾವಿನ ಸೂಚನೆ ಸಿಕ್ಕ ತಕ್ಷಣ ಅವರಿಗೆ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಏನೆಲ್ಲ ಪರಿಹಾರೋಪಾಯಗಳನ್ನು ನಮ್ಮ ಈ ಕಾಲಗ್ರಂಥಗಳು ಹೇಳಿದವೋ ಆ ಪರಿಹಾರೋಪಾಯಗಳನ್ನು ಅವರಿಗೆ ತಿಳಿಸ್ಬಿಟ್ಟು ಆ ಒಂದು ಸನ್ನಿವೇಶದಿಂದ ಅಥವಾ ಸ್ಥಿತಿಯಿಂದ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಈ ಕಾಲಜ್ಞಾನದ ಜ್ಞಾನವನ್ನು ಬಳಸ್ಕೊಳ್ಬೇಕು ಅನ್ನೋದು ಕಾಲಜ್ಞಾನದ ಒಂದು ನಿರ್ದಿಷ್ಟವಾದ ಸೂಚನೆ. ಹಾಗಾಗಿ ಈ ಕಾಲಜ್ಞಾನದ ಜ್ಞಾನ ಜೀವರಕ್ಷಕವಾಗಿ ಕೆಲಸ ಮಾಡುತ್ತೆ. ಕಾರಣ, ಒಬ್ಬ ವ್ಯಕ್ತಿ ಯಾವಾಗ ಅವನಿಗೆ ಸೂಚನೆಗಳು ಮರಣದ ಸೂಚನೆಗಳು ಬರುತ್ತೆ ಅಂತೇಳಿ ಕಾಲಜ್ಞಾನದ ಅಧ್ಯಯನ ಮಾಡೋವಂಥವ್ರಿಗೆ 6 ತಿಂಗಳಿಂದ 1 ವರ್ಷಕ್ಕೆ ಮೊದಲೇ ಸಿಕ್ಕಿರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾತ್ರ ಸೂಚನೆ ಮಾಡಬೇಕು ಅಂತೇಳಿ ಕಾಲಜ್ಞಾನದ ನಿರ್ದೇಶನ. ಅದು ಯಾವ ಕಾರಣಕ್ಕೂ ಯಾರ ಹತ್ರನೂ ಸಹ ಆ ವಿಷಯವನ್ನಾಗಲಿ ಅವನಿಗೆ ಇಂಥದ್ದೇ ದಿವಸ ಇದೇ ರೂಪದಲ್ಲಿ ಇದೇ ರೀತಿ ಬರುತ್ತೆ ಅಂತೇಳಿ ಯಾರ ಹತ್ರನೂ ಸಹ ಈ ವಿಷಯವನ್ನು ಬಾಯ್ಬಿಟ್ಟು ಹೇಳಬಾರ್ದು ಅನ್ನೋದು ಕಾಲಜ್ಞಾನದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನ. ಸೊ ಇದನ್ನು ಯಾವುದೇ ವ್ಯಕ್ತಿಯ ಭವಿಷ್ಯದ ಬಗ್ಗೆ ಅವನಿಗೆ ಎಸ್ಪೆಷಲಿ ಕಾಯಿಲೆಗಳು ಬಂದಾಗ ನಾವು ಈ ಕಾಲಜ್ಞಾನವನ್ನು ಅಧ್ಯಯನ ಮಾಡ್ತೀವಿ. ಯಾಕಂತೇಳಿದ್ರೆ ಆ ರೋಗಕ್ಕೂ ಮತ್ತು ಅವನ ಮರಣಕ್ಕೂ ಏನಾದರೂ ಸಂಬಂಧ ಇದೆಯೋ ಇಲ್ಲೋ ಅಂಥೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ. ಜೊತೆಯಲ್ಲಿ ಆ ಒಬ್ಬ ವ್ಯಕ್ತಿಯ ಮರಣ ಆತ್ಮಹತ್ಯೆಯಿಂದ ಆಗುತ್ತೋ, ಕಾಯಿಲೆಗಳಿಂದ ಆಗುತ್ತೋ, ಆಕ್ಸಿಡೆಂಟ್ಸ್ಗಳಿಂದ ಆಗುತ್ತೋ, ಆಕಸ್ಮಿಕ ಘಟನೆಗಳಿಂದ ಆಗುತ್ತೋ, ಮತ್ತು ಯಾವ ದಿನದಲ್ಲೇ ಆಗುತ್ತೆ, ಯಾವ ವರ್ಷದಲ್ಲಾಗುತ್ತೆ, ಅವನ ಯಾವ ವಯಸ್ಸಿನಲ್ಲಿ ಇದಾಗುತ್ತೆ, ಇದೆಲ್ಲದೂ ಸಹ ಮುನ್ಸೂಚನೆ ಈ ಅಧ್ಯಯನದಿಂದ ಈ ಲಾಲ್ ಕಿತಾಬಲ್ಲಿ ಅದರ ಉಲ್ಲೇಖಗಳು ರಹಸ್ಯವಾಗಿರ್ತವೆ. ಕಾರಣ ಇದು ಒಗಟಿನ ರೂಪದಲ್ಲಿ ಈ ದ್ವಿಪದಿಗಳಿದ್ದಾವೆ. ಈ ದ್ವಿಪದಿಗಳಲ್ಲಿ ಈ ರಹಸ್ಯ ಜ್ಞಾನ ಅಡಗಿದೆ. ಅಧ್ಯಯನ ಮಾಡುವಂಥವರು, ಇದರ ಕಾಲಜ್ಞಾನದ ಅಧ್ಯಯನ ಮಾಡುವಂಥವರು ಈ ಒಗಟನ್ನು ಬಿಡಿಸ್ಬಿಟ್ಟು ಅದರ ಜ್ಞಾನವನ್ನು ಅವರು ಪಡೆದಿರ್ತಾರೆ. ಸೊ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಈ ಪ್ರಾಣಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ಅಧ್ಯಯನದಲ್ಲಿ ತೊಡಗಿರೋದ್ರಿಂದ ನಾವು ಇದರ ಉಪಯೋಗವನ್ನು ಪಡಿತೀವಿ, ಇದರ ಲಾಭವನ್ನು ನಾವು ಪಡಿತೀವಿ. ಇಲ್ಲಿ ನೀವು ನೋಡ್ಬೋದು,
ಈ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಅಥವಾ ಲಾಲ್ ಕಿತಾಬ್ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಸುಮ್ಮನೆ ಅಥವಾ ಪ್ರಚಾರಕ್ಕೆ ಹೋಗಲಿ, ಪ್ರದರ್ಶನಕ್ಕಾಗಿ ಆಗಲಿ, ಅಥವಾ ಮತ್ತೊಬ್ಬರಿಗೆ ಭಯಪಡಿಸೋದಕ್ಕಾಗಿರಲಿ ಈ ಕಾಲಜ್ಞಾನದ ವಿಷಯವನ್ನು ಯಾವುದೇ ವ್ಯಕ್ತಿಗೆ ಮೊದಲೇ ಹೇಳಬಾರ್ದು. ಅವ್ರಿಗೆ ಕೇವಲ ಪರಿಹಾರವನ್ನು ಮಾತ್ರ ಸೂಚಿಸಬೇಕೇ ಹೊರತು ಈ ವಿಷಯದ ಬಗ್ಗೆ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಆ ವ್ಯಕ್ತಿ ಭವಿಷ್ಯದಲ್ಲಿ ಏನೆಲ್ಲ ಆಗುತ್ತೆ, ಇಂಥ ಘಟನೆಗಳಾಗುತ್ತವೆ, ಇಂಥ ದಿವಸ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತೇಳಿ ಯಾವ ಕಾರಣಕ್ಕೂ ಹೇಳಬಾರ್ದು. ಕೇವಲ ಆ ವ್ಯಕ್ತಿಗೆ ಪರಿಹಾರವನ್ನು ಮಾತ್ರ ಸೂಚಿಸಬೇಕು ಅಂತೇಳಿ ಕಾಲಜ್ಞಾನದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿದರ್ಶನ. ಇದನ್ನು ಹೊರತುಪಡಿಸಿ ಪ್ರದರ್ಶನಕ್ಕಾಗಿರಲಿ, ಪ್ರಚಾರಕ್ಕಾಗಿರಲಿ, ಅಥವಾ ಮತ್ತೊಬ್ಬನ್ನ ಭಯಪಡಿಸೋದಕ್ಕಾಗಿರಲಿ, ಯಾವುದೇ ಸ್ವಾರ್ಥಕ್ಕಾಗಿರಲಿ ಈ ಜ್ಞಾನವನ್ನು ಬಳಸ್ಕೊಂಡ್ರೆ ಅವನಿಗೆ ಭಾರಿ ಹಾನಿಯಾಗುತ್ತೆ.